ಸಿನಿಮಾಗಳಿಗೆ ಹೋಗೋದು, ಪಿಕ್ಚರ್ಗಳು ನೋಡೋದು? ಸಿನಿಮಾ ನಮ್ಮ ತಂದೆ, ಓಕೆ ಬೈ ದ ವೇ, ನಮ್ಮ ತಂದೆ ಒಂದು 20 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಪ್ರೊಡ್ಯೂಸರ್? ಕಾವೇರಿ ತೀರದಲ್ಲಿ, ಗಣೇಶನ ಮದುವೆನು ಈಸ್ ಒನ್ ಆಫ್ ದ ಗೋಸ್ಟ್ ಪ್ರೊಡ್ಯೂಸರ್ಸ್. ಕಾವೇರಿ ತೀರದಲ್ಲಿ ಅದಾದ್ಮೇಲೆ ಇನ್ನೊಂದ್ 2 ಸಿನಿಮಾನು ಅದು ಮಾಡಿದ್ರು. 8th 9th ಸ್ಟ್ಯಾಂಡರ್ಡ್ ಹೊತ್ತಿಗೆ ಐ ವಾಂಟೆಡ್ ಟು ಸಿ ಇಫ್ ಇನ್ ಕೇಸ್ ಇಫ್ ಐ ಕ್ಯಾನ್ ಆಕ್ಟ್. 5.5 ವರ್ಷಕ್ಕೆ ಬರೆದಿದ್ರಂತೆ ನೀವೇ ಒಂದು ಪ್ಲೇ. ಸೊ ನಮ್ಮನೇಲಿ ಎಲ್ಲರೂ ಇಂಜಿನಿಯರ್, ನಮ್ಮ ಅಕ್ಕ, ನನ್ನ ತಮ್ಮ, ನಾನೊಬ್ಳೆ ಐ ಕೈಂಡ್ ಆಫ್ ಸ್ವಲ್ಪ ದಾರಿ ತಪ್ಪಿದ. ಇಲ್ಲ, ದಾರಿ ತಪ್ಪಿದಲ್ಲ, ನೀವು ಬೇರೆ ದಾರಿಲಿ ಹೋದ ಹೆಣ್ಮಗಳು. ಮೈ ಫಾದರ್ ವಾಸ್ ವೆರಿ ಗ್ರೌಂಡೆಡ್. ಅವ್ರಿಗಿದೆಲ್ಲ ಏನು ಎಫೆಕ್ಟ್ ಆಗ್ತಾ ಇರಲಿಲ್ಲ. ಅದ್ರ ನನ್ನ ಮಗಳಿಗೆ ಹೆಸರು ಬಂತು, ಪ್ರೈಸ್ ಬಂತು, ರ್ಯಾಂಕ್ ಬಂತು. ದೆನ್ ಶಿ ಆಸ್ಕ್ ಮೀ ಟು ಕಮ್ ಟು ದ ಸ್ಟಾಫ್ ರೂಮ್. ಹೋದೆ, ನಿಮ್ಮ ಅಮ್ಮನ ಕರ್ಕೊಂಡು ಬಾ ಅಂತ. ಐ ಟುಕ್ ಮೈ ಮದರ್. ನೆಕ್ಸ್ಟ್ ಡೇ ನಾನು ಅಮ್ಮಂಗೆ ಅಭ್ಯಾಸ ಆಗೋಗ್ಬಿಟ್ಟಿತ್ತು. ಕಾಲೇಜಿಗೆ ಬಂದು ಯಾರು ನಿಮ್ಮ ಮಗಳು ಫೇಲ್ ಆಗ್ತಾ ಇರಲಿ ಅಷ್ಟೇ ಅಂತ. ನೂರೊಂದು ನೆನಪು. ಅಕ್ಕ ತಂಗಿ ಇಲ್ಲ ಅಕ್ಕ ತಮ್ಮ, ಹೇಗೆ ಆ ತ್ರಿಕೋಣ ಹೇಗಿತ್ತು? ಅಂದ್ರೆ ನಮ್ಮ ಮನೇಲಿ ಏನ್ ಗೊತ್ತಾ, ನಮ್ಮ ತಾಯಿ ಇವಾಗ ನಾವ್ ಏನ್ ಕೇಳಿದ್ರು ಮನೇಲಿ ಮಾಡೋರು. ಕೋಕೋನಟ್ ಕುಕೀಸ್ ಬೇಕಾ, ಅದನ್ನ ಮನೇಲೆ ಮಾಡೋದು. ಓವನ್ ಇಲ್ಲ, ಏನಿಲ್ಲ. ಯಾವ್ದೋ ಮನೆ ಕಟ್ತಾ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಆ ಮರಳು ತುಂಬಿಸ್ಕೊಂಡ್ ಬರೋದು. ಅದನ್ನೇ ಒಂದ್ ದೊಡ್ಡ ಬಾಣ್ಲೆಯಲ್ಲಿ ಇಟ್ಬಿಟ್ಟು ಆ ಮರಳೆಲ್ಲ ಕಾದ್ಮೇಲೆ ಅದ್ರ ಮೇಲೆ ಬೇಕ್ ಮಾಡೋದು. ಆಯ್ತಾ? ಆಮೇಲೆ ಜಾಮ್ ಬೇಕು ಅಂದ್ರೆ ಒಂದು ಕಿಚನ್ ಮಾಸ್ಟರ್ ಅಂತ ಇಟ್ಕೊಂಡಿದ್ವಿ. ಅದ್ರಲ್ಲಿ ಇದನ್ನ ಟೊಮೆಟೊಸ್ ಎಲ್ಲ, ಟೊಮೆಟೊ ಸೀಸನ್ ಅಲ್ಲಂತೂ ನಮ್ಮ ಮನೇಲಿ ಒಂದ್ 3-4 ಬಾಟ್ಲ್ ಟೊಮೆಟೊ ಜಾಮ್ ಇರೋದು. ಅಂದ್ರೆ ಹೊರಗಡೆ ಏನು ತರಬಾರ್ದು, ಎಲ್ಲ ಮನೆಯಲ್ಲೇ ಮಾಡ್ಬೇಕು. ಮನೆಯಲ್ಲೇನೆ. ಶಿ ವಾಸ್ ಸೋ ಇನ್ಸಿಸ್ಟಿಂಗ್. ಓಕೆ, ಸಿನಿಮಾಗಳಿಗೆ ಹೋಗೋದು, ಪಿಕ್ಚರ್ಗಳು ನೋಡೋದು? ಸಿನಿಮಾ ನಮ್ಮ ತಂದೆ, ಓಕೆ ಬೈ ದ ವೇ, ನಮ್ಮ ತಂದೆ ಒಂದು 20 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಪ್ರೊಡ್ಯೂಸರ್? ಅಂದ್ರೆ ಹಿ ವಾಸ್ ವರ್ಕಿಂಗ್ ವಿತ್ ITI. ಬಟ್ ನಮ್ಮ ತಾಯಿದ್ ಒಂದೇ ಒಂದು ಕಂಡೀಷನ್, ನೀವ್ ಏನಾದ್ರೂ ಆಗ್ಲಿ ಕೆಲಸ ಬಿಡಬಾರ್ದು. ಕರೆಕ್ಟ್. ಸೊ ಅವ್ರೇನ್ ಮಾಡಿದ್ರು, ಆಸ್ ಅ ಗೋಸ್ಟ್ ಪ್ರೊಡ್ಯೂಸರ್ ಹಿ ಯೂಸ್ ಟು ಫಂಡ್ ಅಬ್ಬಾಯಿ ನಾಯ್ಡು ಮೂವೀಸ್ಗೆಲ್ಲ ಅವರು ಟಿಲ್ ಆಲ್ಮೋಸ್ಟ್ ಕಾವೇರಿ ತೀರದಲ್ಲಿ, ಗಣೇಶನ ಮದುವೆನು ಈಸ್ ಒನ್ ಆಫ್ ದ ಗೋಸ್ಟ್ ಪ್ರೊಡ್ಯೂಸರ್ಸ್. ಕಾವೇರಿ ತೀರದಲ್ಲಿ ಅದಾದ್ಮೇಲೆ ಇನ್ನೊಂದ್ 2 ಸಿನಿಮಾನು ಅದು ಮಾಡಿದ್ರು. ಆಮೇಲೆ ಈ ಸೈಡ್ ಸಾಕು ಅಂತ. ಆಕ್ಚುಲಿ ಕರ್ನಾಟಕ ಸರ್ಕಾರ ಚಲನಚಿತ್ರಗಳಿಗೆ ಅವಾರ್ಡ್ಸ್ ಕೊಡೋಕ್ಕಿಂತ ಮುಂಚೆನೆ ಕನ್ನಡ ಚಿತ್ರ ರಸಿಕರ ಸಂಘ ಅಂತ ಬಂದಿತ್ತು. ಕೇಳಿದ್ದೀನಿ, ಹೌದು. ಅದ್ರ ಜನರಲ್ ಸೆಕ್ರೆಟರಿ ನಮ್ಮ ತಂದೆನೇ ಆಗಿತ್ತು. ಅವರು ಪದ್ಮನಾಭ ರಾಜು ಇಬ್ರು ಸೇರ್ಕೊಂಡೇನೆ ಅದನ್ನ ಶುರು ಮಾಡಿದ್ದು. ಸೊ ಪದ್ಮನಾಭ ರಾಜು ಅವ್ರ ಪಾಪ ಅಂಕಲ್ ಅವರು ಫುಲ್ ಟೈಮ್ ಇದ್ರಲ್ಲೇ ಇರ್ತಾ ಇದ್ರು, ಏನಂತಾರೆ ಸಿನಿಮಾ ಪ್ರೊಡಕ್ಷನ್ ಅಲ್ಲಿ ಮತ್ತೊಂದ್ರಲ್ಲಿ. ಸೊ ನಮ್ಮ ತಂದೆ ಈ ಕಡೆ ಕೆಲಸನೂ ಮಾಡ್ಕೊಂಡು ಟೈಮ್ ಸಿಕ್ತಾಗೆಲ್ಲ ಯೂಸ್ ಟು ಬಿ ವಿತ್ ದೆಮ್ ಓನ್ಲಿ. ನಮ್ಮನೆಗೆ ಇವರು ಫಣಿ ರಾಮಚಂದ್ರ ಅವರು, ಆಮೇಲೆ ಇನ್ನೊಂದು 2-3 ಜನ ಡೈರೆಕ್ಟರ್ಸ್ ಎಲ್ಲ ಬರೋರು ಡಿಸ್ಕಷನ್ಗೆ, ಅದು ಇದಕ್ಕೆಲ್ಲ. ಅದು ನಮ್ದು ತುಂಬಾ ಚಿಕ್ಕ ಮನೆ ಆಯ್ತಾ, ಅಂದ್ರೆ 1 ಹಾಲು, 1 ರೂಮು, 1 ಅಡ್ಗೆ ಮನೆ ಅಷ್ಟೇ ಮನೆ. ಇದ್ರಲ್ಲಿ ನೀವು ನಾವ್ 5 ಜನ. ನಮ್ಮ ಅಜ್ಜಿ ತಾತ, ನಮ್ಮ ತಂದೆ ಅಪ್ಪ ಅಮ್ಮ ಅವರು ಬರೋರು. ವರ್ಷಕ್ಕೊಂದು 6 ತಿಂಗಳು ನಮ್ಮ ಮನೆ, 4 ತಿಂಗಳು ನಮ್ಮ ಮನೇಲಿ ಇರೋರು. ಸೊ 7 ಜನ ಆ ಮನೇಲಿ ಇರ್ತಾ ಇದ್ವಿ. ಅಪಾರ್ಟ್ ಫ್ರಮ್ ಈ ತರ ಯಾರು ಬಂದ್ರೆ ನಾವ್ ಯಾರು ಹಾಲಲ್ಲಿ ಓಡಾಡೋಂಗಿಲ್ಲ. ಸೊ ವಿ ಇದರ್ ಕನ್ಫೈನ್ ಟು ರೂಮ್ ಆರ್ ಬೆಟರ್ ಗೆಟ್ ಔಟ್ ಆಫ್ ದ ಹೌಸ್ ಅಂತ ಆ ತರ ಆಗ್ಬಿಡೋದು. ನೈಸ್. ಸೊ ನೀವು ಹೆಂಗೋ ನೋಡಿ ಸಿನಿಮಾ ಕುಟುಂಬಕ್ಕೆ ಹೆಂಗ್ ಲಿಂಕ್ ಆಗಿದ್ದೀರಾ? ಹೌದು, ಅಂದ್ರೆ ಇನ್ಫ್ಯಾಕ್ಟ್ ನನಗೆ 8th 9th ಸ್ಟ್ಯಾಂಡರ್ಡ್ ಹೊತ್ತಿಗೆ ಐ ವಾಂಟೆಡ್ ಟು ಸಿ ಇಫ್ ಇನ್ ಕೇಸ್ ಇಫ್ ಐ ಕ್ಯಾನ್ ಆಕ್ಟ್. ಅದೇ ಕ್ವಶನ್ ಕೇಳಬೇಕು ಅಂತಿದ್ದೆ. ಐ ಥಿಂಕ್ ವೆನ್ ಐ ವಾಸ್ ಇನ್ LKG or UKG, ಸುಬ್ರಾಯ ಭಟ್ ಅಂತ ಒಬ್ಬರಿದ್ರು. ಅವರು ಡೈರೆಕ್ಟರ್, ನಾಟಕದ ಡೈರೆಕ್ಟರ್. ಜಾತ್ರೆ ಅಂತ ಒಂದು ನಾಟಕ ಮಾಡಿಸಿದ್ರು. ದಟ್ ವಾಸ್ ಮೈ ಫಸ್ಟ್ ಆಕ್ಟಿಂಗ್ ಟ್ರಿಸ್ಟ್. ಮೊದಲು ಬಣ್ಣ ಹಚ್ಚಿದ್ದು ಎಷ್ಟು ವಯಸ್ಸು ನಿಮ್ಗೆ ಅವಾಗ? ಒಂದು 6ನೇ ವರ್ಷ. ಓಕೆ, 5-6 ವರ್ಷದಲ್ಲಿ. ಸೊ ಅದಾದ್ಮೇಲೆ ಅದಕ್ಕಿಂತ ಮುಂಚೆ ದೂರದರ್ಶನ್ಗೆ ಹೋಗಿದ್ದೆ. ಇನ್ಫ್ಯಾಕ್ಟ್ ನನ್ನ 3.5 ವರ್ಷ LKG ಸೇರ್ಕೊಂಡಿದ್ದ ತಕ್ಷಣ ನನಗೆ ರೇಡಿಯೋಲಿ, ಆಲ್ ಇಂಡಿಯಾ ರೇಡಿಯೋದಲ್ಲಿ ಒಂದು ನಮ್ಮ ಸ್ಕೂಲಿಂದ ಕರ್ಕೊಂಡು ಹೋಗಿದ್ರು. ಗೋವಿನ ಹಾಡು ಇದೆಯಲ್ಲ, ಧರಣಿ ಮಂಡಲ ಮಧ್ಯದಲ್ಲಿ, ಅದರಲ್ಲಿ ಗೋವಿನ ಪೋರ್ಷನ್ ನಾನು ಹಾಡಬೇಕು. ದಟ್ ವಾಸ್ ಮೈ ಫಸ್ಟ್ ಆಲ್ ಇಂಡಿಯಾ ರೇಡಿಯೋ ರೆಕಾರ್ಡಿಂಗ್. ಅಮ್ಮ ನೀನು ಸಾಯಲೇಕೆ, ನಮ್ಮ ತಬ್ಬಲಿ ಮಾಡಲೇಕೆ, ಆ ಥರ ಅದನ್ನ ನಾನು ಹಾಡಬೇಕು. ಸೊ ಅದನ್ನ ನಾನು ಹಾಡಕ್ಕೆ ಎಲ್ಲ ದೊಡ್ಡೋರು 9ನೇ ಕ್ಲಾಸು 10ನೇ ಕ್ಲಾಸು, ನಾನು ಮಾತ್ರ LKG ಇಂದ ಅದನ್ನ ಒಂದು ಗೋವಿಂದು ಮರಿ ಇದು ಕರುದ್ ಹಾಡಕ್ಕೆ ಕರ್ಕೊಂಡು ಹೋಗಿದ್ರು. ಅಂಡ್ ಅಲ್ಲಿ ಐ ಡೋಂಟ್ ನೋ ವಾಟ್ ಹ್ಯಾಪನ್, ಬಟ್ ದೇ ಗೇವ್ ಮಿ ಅ ಚೆಕ್ ಆಫ್ 25 rupees.
ಅವತ್ತಿಗೆ ಅವಾಗ ಫಸ್ಟ್ ಟರ್ನಿಂಗ್. ಯಾ. ಸೊ ಆಫ್ಟರ್ ದ್ಯಾಟ್ ವಾಟ್ ಹ್ಯಾಪನ್ಡ್, ದೂರದರ್ಶನಲ್ಲಿ ಕಥೆ ಕೇಳಿ ಪೂರ್ತಿ ಮಾಡಿ ಅಂತ ಒಂದು 8-10 ಮಕ್ಕಳನ್ನ ಕೂರಿಸಿರ್ತಾರೆ. ಅವ್ರಿಗೆ ಅರ್ಧ ಕತೆ ಹೇಳ್ತಾರೆ. ಅರ್ಧ ಕತೆ ಹೇಳ್ಬಿಟ್ಟು ಇನ್ನು ಅರ್ಧ ಕತೆನ ಅವ್ರವ್ರ ಇಮ್ಯಾಜಿನೇಷನ್ಗೆ ದೇ ಹ್ಯಾವ್ ಟು ಕಂಪ್ಲೀಟ್ ಇಟ್. ಸೋ ನೈಸ್. ಅದನ್ನ ಒಬ್ರು ಗಾಯತ್ರಿ ಆಂಟಿ ಅಂತ ಮಾಡೋರು, ಅವ್ರು ನನ್ನನ್ನು ಕರ್ಕೊಂಡು ಹೋಗಿದ್ರು. ಸೊ ನನ್ನ 3.5-4 ಇಯರ್ಸ್ನಲ್ಲಿ ಬೋತ್ ದೂರದರ್ಶನ್ ಅಂಡ್ ಇದು ಆಲ್ ಇಂಡಿಯಾ ರೇಡಿಯೋ ರಂಗಪ್ರವೇಶ ಆಗಿತ್ತು. ನಿಮ್ಗೇನು ಫಿಯರ್, ಸ್ಟೇಜ್ ಫಿಯರ್ ಅವೆಲ್ಲ ಮುಂಚೆಯಿಂದನೂ ಇಲ್ಲ. 3 ವರ್ಷಕ್ಕೆ ಹಾಡ್ತಿದ್ದೀರಾ ಅಂದ್ರೆ, ಇನ್ನೊಂದು ಕೇಳ್ಪಟ್ಟೆ ನಾನು, ನಿಮ್ಮ 5.5 ವರ್ಷಕ್ಕೆ ಬರೆದಿದ್ರಂತೆ ನೀವೇ ಒಂದು ಪ್ಲೇ. ಅದು ಟೆಲ್ ಮಿ ಅಬೌಟ್ ದಟ್, ಅದ್ರ ಬಗ್ಗೆ ಹೇಳಿ. ನಾಟ್ ಪ್ಲೇ ಬಟ್ ಇಟ್ಸ್ ಕವನಗಳು. ಕವನಗಳು. ಐ ಸ್ಟಾರ್ಟೆಡ್ ರೈಟಿಂಗ್. ಯಾವುದು ನಿಮ್ಮ ಫಸ್ಟ್ ಕವನ ಜ್ಞಾಪಕ ಇದೆಯಾ? ಯಾ, ಆಕ್ಚುಲಿ ಜ್ಞಾಪಕ ಇದೆ. ಕಾವೇರಿ ತೀರದಲ್ಲಿ ಮಲೆನಾಡ ಮಂಜಿನಲ್ಲಿ ಕೋಗಿಲೆಯ ಕಂಠದಲ್ಲಿ ನವಿಲಿನ ಚಲುವಲ್ಲಿ ನೀನೇ ನೀನೇ ಎಲ್ಲೆಡೆಯು ನೀನೇ 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 ಎಲ್ಲೆಡೆಯು ನೀನೇ ಅಂತ ಒಂದು 7-8 ದಿಕ್ಕೆ ಫಸ್ಟ್ ವೆರಿ ಫಸ್ಟ್. ಅಂದ್ರೆ ಪ್ರಕೃತಿ ಎಲ್ಲಾ ಕಡೆನೂ ಇದೆ ಅಂತ. ಓಕೆ, ಬರೆಯೋದಕ್ಕೆ ನಿಮ್ಗೆ ಏನು ಸ್ಫೂರ್ತಿ? ಅಂದ್ರೆ ಆ ಏಜ್ ಅಲ್ಲಿ ಇದು ಬರಿಬೇಕು ಅಂತ ಅನ್ಸಿದ್ದೇನಕ್ಕೆ ನಿಮ್ಗೆ? ನಂಗೂ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಮೇ ಬಿ ಮೈ ಮದರ್ ಓನ್ಲಿ, ಬಿಕಾಸ್ ನನ್ನ ಎಲ್ಲದಕ್ಕೂ ಶಿ ಯೂಸ್ ಟು ಪ್ರಿಪೇರ್ ಮೀ. ಆಶು ಭಾಷಣ ಸ್ಪರ್ಧೆ ಅಥವಾ ಆರ್ಗ್ಯುಮೆಂಟ್ಸು, ಡಿಬೇಟು, ಮತ್ತೊಂದು ಎಲ್ಲದಕ್ಕೂ ಶಿ ಯೂಸ್ ಟು ಪ್ರಿಪೇರ್ ಮೀ. ಅಂದರೆ ಇಷ್ಟು ಉದ್ದ ಬರ್ಕೊಟ್ಬಿಡೋರು, ನಾನು ಅದನ್ನು ಫುಲ್ಲು ಬೈ ಹಾರ್ಟ್ ಮಾಡಿ ಅವ್ರಿಗೆ ಅದನ್ನ ನೋಡದೆ ಹೇಳ್ತಾ ಇರಬೇಕು. ಆ್ಯಂಡ್ ಮಧ್ಯೆ ಶಿ ಯೂಸ್ ಟು ಆಸ್ಕ್ ಮೀ ಕ್ವೆಶನ್ಸ್. ಆವಾಗ ನಾನು ಅದನ್ನ ಇಂಪ್ರೂವೈಸ್ ಮಾಡೋದು ಎಲ್ಲ. ಅವರು ಅವಾಗೆಲ್ಲ ವಾಚಕರವಾಣಿ ಅದೆಲ್ಲ ಬರ್ತಾಯಿತ್ತಲ್ಲ, ಅದಕ್ಕೆಲ್ಲ ಬರೆಯೋರು ನಮ್ಮ ತಾಯಿ. ಓ, ಜೀನ್ಸ್ ಮೋಸ್ಟ್ಲಿ ಹಂಗೆ. ಯಾ ಯೂಶಲಿ ವಿ ಚಿಲ್ಡ್ರನ್ ಕ್ಯಾರಿ ಮದರ್ಸ್ ಜೀನ್ಸ್ ಅಂತ ಹೇಳ್ತಾರೆ, ಮದರ್ಸ್ ಇಂಟೆಲಿಜೆನ್ಸ್. ಓಕೆ, ಸೊ ದಟ್ಸ್ ಹೌ. ನಿಮ್ಮ ಈ ಹಾಡುಗಾರಿಕೆ ಅಥವಾ ಈ ಬರವಣಿಗೆ, ನಿಮ್ಮ ರೇಡಿಯೋ ಒಂದು ಪ್ರದರ್ಶನ, ಟಿವಿ ಪ್ರದರ್ಶನ, ಆ ಏಜ್ ನಲ್ಲೇ ಅಪ್ಪ ಅಮ್ಮ ನೋಡಿ ಎಷ್ಟು ಪ್ರೌಢತೆ ಇತ್ತು ನಿಮ್ಮ ಬಗ್ಗೆ? ಅಯ್ಯೋ, ಅಂದ್ರೆ ಮೈ ಫಾದರ್ ವಾಸ್ ವೆರಿ ಗ್ರೌಂಡೆಡ್. ಅವ್ರಿಗಿದೆಲ್ಲ ಏನು ಎಫೆಕ್ಟ್ ಆಗ್ತಾ ಇರಲಿಲ್ಲ. ಆದರೆ ನನ್ನ ಮಗಳಿಗೆ ಹೆಸರು ಬಂತು, ಪ್ರೈಸ್ ಬಂತು, ರ್ಯಾಂಕ್ ಬಂತು, ಹಿ ಯೂಸ್ ಟು ಆಲ್ವೇಸ್ ಓದಬೇಕಮ್ಮ, ಫಸ್ಟ್ ಓದಬೇಕು ಅಂತ. ಹಿ ವಾಸ್ ಆಲ್ವೇಸ್ ಇನ್ಸಿಸ್ಟಿಂಗ್ ಓದಬೇಕು ಅಂತ. ಯು ಶುಡ್ ಆಲ್ವೇಸ್, ವೆರಿ ಪರ್ಟಿಕ್ಯುಲರ್. ಇನ್ಫ್ಯಾಕ್ಟ್ ನನಗೆ ಗ್ರಾಜುಯೇಷನ್ ಆಗಿದ ತಕ್ಷಣ ಇನ್ಫೋಸಿಸಲ್ಲಿ ಕೆಲಸ ಸಿಕ್ತು. ಹಿ ಸೆಡ್ IBM ಅಲ್ಲೂ ಇದ್ರಿ ಅಂತ. ಹೌದು, ಬಟ್ ಹಿ ಸೆಡ್ ನಥಿಂಗ್ ಡೂಯಿಂಗ್, ನೀ ಫಸ್ಟ್ ಮಾಸ್ಟರ್ಸ್ ಮಾಡಲೇಬೇಕು ಅಂತ. ಅವತ್ತು ನನಗೆ ಸುತ್ತೂರು ಮಟ್ಟದಲ್ಲಿ ಪ್ರೋಗ್ರಾಮ್ ಬೇರೆ, ನೀ ಪ್ರೋಗ್ರಾಮ್ ಮಿಸ್ ಮಾಡಿದ್ರು ಪರವಾಗಿಲ್ಲ, ಇದ್ರದ್ದು ಎಂಟ್ರೆನ್ಸ್ ಬರಿ ಅಂತ ನನ್ನ ಮಾಸ್ಟರ್ಸ್ ಎಂಟ್ರೆನ್ಸ್ ಬರ್ಸಿ ಹಿ ಮೇಡ್ ಶೋರ್ ಐ ಡೂ ಮಾಸ್ಟರ್ಸ್ ಇನ್ ಮಾಸ್ ಕಮ್ಯುನಿಕೇಶನ್ಸ್ ಫ್ರಮ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಓ ವಂಡರ್ಫುಲ್. ಸ್ಕೂಲ್ ಯಾವ ಸ್ಕೂಲ್ ಓದಿದ್ರು ರಮ್ಯಾ ಅವರು? ವಿದ್ಯಾವರ್ಧಕ, ರಾಜಾಜಿನಗರ. ಕಾಲೇಜು MES ಕಾಲೇಜ್ ಮಲ್ಲೇಶ್ವರಂ. ಅದಾದ್ಮೇಲೆ ಯಾ ನಮ್ಮ ತಂದೆ ಅವರು ಆಕ್ಚುಲಿ ಹಾಸನದಿಂದ ಬಂದಾಗ ಫಸ್ಟ್ ನೆಲೆಸಿದ್ದೆ ಮಲ್ಲೇಶ್ವರದಲ್ಲಿ. ಓಕೆ, ಅಲ್ಲೇ GP ರಾಜರತ್ನ ಮನೆ ಇತ್ತು, ಅಲ್ಲಿಂದ 3 ಮನೆ ಇವ್ರ ಮನೆ ಇತ್ತು. ಸೊ ದಟ್ ಈಸ್ ಹೌ ಮಲ್ಲೇಶ್ವರಂ ನಂಟು. ಓ ನೈಸ್. ಎಸ್ ಬಾ. ಅಕ್ಕ ಆಮೇಲೆ ತಮ್ಮ ಅವರು ನಮ್ಮ ಮನೇಲಿ ಎಲ್ಲರೂ ಇಂಜಿನಿಯರ್ಸ್ ಆಯ್ತಾ. ಅಂದ್ರೆ ನನ್ಗೊಬ್ಳಿಗೆ ಅಲ್ಲ, ಎಲ್ಲರಿಗೂ, ನಮ್ಮನೆ ಮಕ್ಳಿಗೂ ಅಲ್ಲ, ಫಾರ್ ಆಲ್ ಮೈ ಕಸಿನ್ಸ್ ಆಲ್ಸೋ ಮೈ ಡ್ಯಾಡ್ ಯೂಸ್ ಟು ಆಲ್ವೇಸ್ ಇನ್ಸಿಸ್ಟ್, ಓದಿ ಯು ಶುಡ್ ಸ್ಟಡಿ ವೆಲ್ ಅಂತ. ಸೊ ನಮ್ಮನೇಲಿ ಎಲ್ಲರೂ ಇಂಜಿನಿಯರ್, ನಮ್ಮ ಅಕ್ಕ, ನನ್ನ ತಮ್ಮ, ನಾನೊಬ್ಳೆ ಐ ಕೈಂಡ್ ಆಫ್ ಸ್ವಲ್ಪ ದಾರಿ ತಪ್ಪಿದ. ಇಲ್ಲ, ದಾರಿ ತಪ್ಪಿದಲ್ಲ, ನೀವು ಬೇರೆ ದಾರಿಲಿ ಹೋದ ಹೆಣ್ಮಗಳು. ದಾರಿ ತಪ್ಪಿದ ಅಂತ ಹೇಳೋದು ತಪ್ಪಾಗ್ಬಿಡುತ್ತೆ. ಯಾ, ಬಟ್ ಎಸ್, ಅವ್ರದ್ದೆಲ್ಲ ಒಂದು ದಾರಿ, ನಿಮ್ದು ಒಂದು ಬೇರೆ ಹಾದಿ ಅಷ್ಟೇ. ಬಟ್ ವಿ ಆರ್ ಪ್ರೌಡ್ ಆಫ್ ಯು. ನಿಮ್ಮ ಒಂದು ದಾರಿ ನೀವೇನು ಆಯ್ಕೆ ಮಾಡ್ಕೊಂಡಿದ್ರ ಅಲ್ಲಿ ಎಲ್ಲೂ ಎಡವಿಲ್ಲ ಅಥವಾ ತಪ್ಪು ಮಾಡಿಲ್ಲ ಅಥವಾ ಸಾಧಿಸದೆ ಕೂತಿಲ್ಲ. ನಿಮ್ಮ ಶ್ರಮ, ನಿಮ್ಮ ಸಾಧನೆ ಇದ್ದಿದ್ದೆ ನಡೀತಾನೆ ಇದೆ. ವಿ ಆರ್ ವೆರಿ ಪ್ರೌಡ್ ಆಫ್ ಯುವರ್ ಅಚೀವ್ಮೆಂಟ್. ನಾನು ಅದ್ರ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ. ಹೊಸದಾಗಿ ನೋಡ್ತಿರೋರಿಗೆ ಏನ್ ಮಾಡಿದ್ದಾರೆ ರಮ್ಯಾ ಅವರು ಅನ್ನೋ ಒಂದು ಪ್ರಶ್ನೆ ಬರೋದು ಸಹಜ, ಕರೆಕ್ಟ್. ಯಾಕೆಂದ್ರೆ ಅವ್ರು ಯಾವತ್ತೂ ಎಲ್ಲೂ ಅದನ್ನ ಹೇಳ್ಕೊಂಡಿಲ್ಲ, ತೋರಿಸ್ಕೊಳ್ಳೋದಕ್ಕೆ ಹೋಗಿಲ್ಲ. ಒಂದೊಂದಾಗಿ ಆ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದೇ ನನ್ನ ಈ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಅಂತ ತಿಳಿಸ್ತಾ. ಎಸ್ ಮ್ಯಾಮ್, ಅಕಾಡೆಮಿಕ್ಸ್ ಅಲ್ಲೆಲ್ಲ ಹೇಗಿದ್ರಿ ಸ್ಕೂಲಲ್ಲಿ? ನಾಟ್ ಅ ಬ್ಯಾಡ್ ಸ್ಟೂಡೆಂಟ್, ಓಕೆ, ಬಟ್ ಟಿಲ್ ಮೈ ಹೈಸ್ಕೂಲ್, ಅದಕ್ಕಿಂತ ಮುಂಚೆ ವನಿತಾ ಸೇವಾ ಮಂದಿರ್ ಅಂತ ಒಂದು ಮನೆ ಹತ್ರನೇ ಸ್ಕೂಲ್ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೆ. ಆಮೇಲೆ ಒಂದೇ ಒಂದು ವರ್ಷ ಅನ್ಸುತ್ತೆ, ಬಿಕಾಸ್ ಆಫ್ ಮೈ ಸಿಸ್ಟರ್ ವಾಣಿ ಕೋ ಎಜುಕೇಶನ್ ಸೆಂಟರ್ ಅಂತ ಆ ಸ್ಕೂಲಿಗೆ ಸೇರಿಕೊಂಡೆ. ಅದಾದಮೇಲೆ ನಾನು ವಿದ್ಯಾವರ್ಧಕ ಸೇರಿಕೊಂಡಿದ್ದು. ಬಟ್ ಆಫ್ಟರ್ ಐ ಜಾಯಿಂಡ್ ವಿದ್ಯಾವರ್ಧಕ ಐ ಬಿಕಮ್ ಎ ವೆರಿ ಬ್ರೈಟ್ ಸ್ಟೂಡೆಂಟ್, ಆಲ್ ಥ್ಯಾಂಕ್ಸ್ ಟು ಮೈ ಟೀಚರ್ಸ್. ಅದರಲ್ಲೂ N. ಸತ್ಯಪ್ರಕಾಶ್ ಅಂತ ನಮ್ಮ ಕ್ಲಾಸ್ ಟೀಚರ್ ಇದ್ರು.
ಅವ್ರು ಎಷ್ಟು ವಿಚಿತ್ರ ಅಂತ ಹೇಳಬೇಕು. ಹಿ ಹ್ಯಾಡ್ ಕಂಪ್ಲೀಟ್ಲಿ ಏನಂತಾರೆ ಅವ್ರ ಲೈಫ್ನ ಮಕ್ಳಿಗೋಸ್ಕರ ಮುಡಿಪಾಗಿ ಇಟ್ಬಿಟ್ಟಿದ್ರು. ಡೆಡಿಕೇಟೆಡ್. ಎಷ್ಟು ಅಂತಂದರೆ 10ನೇ ಕ್ಲಾಸಲ್ಲಿ ನಾನು ಹಿಂಗೆ ಓಡಾಡ್ಕೊಂಡು ಮಾಡಿಕೊಂಡು ಅಲ್ಲಿ ಹಾಡೋದು ಇಲ್ಲಿ ಮಾಡೋದು ಕಾಂಪಿಟೇಷನ್ನು ಮತ್ತೊಂದೆಲ್ಲ ಅಂದ್ಕೊಂಡು ಫಸ್ಟ್ ಪ್ರಿಪ್ರೇಟ್ರಿಲಿ ಸ್ವಲ್ಪ ಕಮ್ಮಿ ಬಂದುಬಿಟ್ಟಿತ್ತು ಮಾರ್ಕ್ಸು. ಬಟ್ ನನಗೊಬ್ಳಿಗೆ ಎಲ್ಲ ಆಯಿತಾ, ರ್ಯಾಂಕ್ ಬರೋ ಸ್ಟೂಡೆಂಟ್ಸ್ಗೂ ಬೆಳಗ್ಗೆ 6 ಗಂಟೆಗೆ ಅವ್ರ ಮನೆಗೆ ಹೋಗಿ ಚೆಕ್ ಮಾಡೋರು ಓದ್ತಾ ಇದ್ದಾರಾ ಇಲ್ವಾ ಮಕ್ಕಳು. ಟೀಚರ್ ಓ ಮೈ ಗಾಡ್. ನಮ್ಮ ಮನೆಗೆ ಒಂದ್ಸತಿ 5:45 ಹಂಗೆ ಬಂದುಬಿಟ್ಟಿದ್ದಾರೆ. ನಾನು ಆರಾಮಾಗಿ ನಿದ್ದೆ ಹೊಡಿತಾ ಇದ್ದೀನಿ. ನಮ್ಮ ತಂದೆ ಹಾಲು ತರೋಕ್ಕೆ ಅಂತ ಪಾಪ ಅವ್ರು ಎದ್ದಿರ್ತಾರೆ, 5:05ವರೆಗೆ ಎದ್ಬಿಟ್ಟಿರ್ತಾ ಇದ್ರು ದಿನಾಗ್ಲೂ. ಅವರು ಬಾಗ್ಲ ಹತ್ರ ಯಾರೋ ಬಾಗ್ಲ ಇದು ಮಾಡ್ತಾ ಇದಾರಲ್ಲ ಅಂತ ಓಪನ್ ಮಾಡಿದ್ರೆ ಇವ್ರು ಬಂದ್ಬಿಟ್ಟಿದ್ದಾರೆ ಸರ್. ಆ್ಯಂಡ್ ಹೀ ಈಸ್ ಕಾಲಿಂಗ್ ಮೈ ಮದರ್. ಅಪ್ಪಪ್ಪ ಅವರು ಒಂದು 6:06ವರೆಗೆ ಹೇಳೋರು. ಅವರು ಎದ್ರು, ನನ್ನನ್ನು ನೇಪ್ಸಿದ್ರು. ನಮ್ಮ ಮನೇಲಿ ಎಲ್ಲ ಫುಲ್ಲು ಗಲಾಟೆ ಜೋರಾಗಿ ಬೈತಾ ಇದ್ದಾರೆ ಒಂದೇ ಸಮ. ಏನಮ್ಮ ಮಲ್ಕೊಂಡಿದ್ಯಾ, ಇನ್ನ 13 ದಿನ ಇದೆ ಅಷ್ಟೇ ಎಕ್ಸಾಮ್ಗೆ. ನಾನು ಇವ್ರೇನು ನಮ್ಮ ಮನೆಗೆ ಮಾತ್ರ ಬಂದಿದ್ದಾರಾ ಅಂದರೆ ದೆನ್ ಐ ಚೆಕ್ ವಿತ್ ಆಲ್ ಮೈ ಅದರ್ ಫ್ರೆಂಡ್ಸ್, ಎಲ್ಲರ ಮನೆಗೂ ಹೋಗಿದ್ದಾರೆ. ದಿನ ಬೆಳಗ್ಗೆ ಕೈನಟಿಕ್ ಹೊಂಡ ಎತ್ಕೊಳ್ಳೋದು, ಒಬ್ರು ಸ್ಟೂಡೆಂಟ್ ಮನೆಗೆ ಹೋಗೋದು. ಈ ಥರ ಮಾಡಿ ಎಲ್ಲರೂ ಓದಿಸಿದ್ರು. ಅದ್ರಕ್ಕಿಂತ ನಮ್ಮ ಇವರು ಒಬ್ರಿದ್ರು, ಯಾರು ಪ್ರಿನ್ಸಿಪಲ್ ದ್ವಾರಕಾನಾಥ್ ಅಂತ. ಈಸ್ ವರ್ಲ್ಡ್ ಫೇಮಸ್ ಬಿಡಿ. ಅವರು ಎನ್ ಸತ್ಯಪ್ರಕಾಶ್ ಇಬ್ರು ವರ್ಲ್ಡ್ ಫೇಮಸ್. ಅವ್ರ ಸ್ಟೂಡೆಂಟ್ಸ್ ಇಡೀ ಜಗತ್ನಲ್ಲಿದ್ದಾರೆ. ದ್ವಾರಕಾನಾಥ್ 9th ಸ್ಟ್ಯಾಂಡರ್ಡಲ್ಲೇ ಬರ್ಸ್ಕೊಂಡು ಬಿಡಿದ್ರು ನನ್ನ ಹತ್ರ. ಐ ಪ್ರಾಮಿಸ್ ಯು ದಟ್ ಐ ವಿಲ್ ಸ್ಕೋರ್ ಮೋರ್ ದನ್ 85% ಇನ್ ಮೈ 10th ಸ್ಟ್ಯಾಂಡರ್ಡ್ ಅಂತ ಬರ್ಸ್ಕೊಂಡ್ಬಿಟ್ಟಿದ್ರು ನನಗೆ ಬಿಫೋರ್ ಗಿವಿಂಗ್ ಮೈ 9th ಸ್ಟ್ಯಾಂಡರ್ಡ್. ಅವ್ರಿಗೇನಂದ್ರೆ ಇವ್ರ ಹಾಡೋದು ಮಾಡೋದು ಎಲ್ಲ ಚೆನ್ನಾಗಿದೆ, ನೀನು ಇದರಲ್ಲೂ ಯು ಹ್ಯಾವ್ ಟು ಸ್ಕೋರ್ ವೆಲ್. ಸೊ ವೆನ್ ಐ ಡಿಡ್ ದಟ್, ನಮ್ಮ ಸ್ಕೂಲ್ಗೆ 5 ರ್ಯಾಂಕ್ ಬಂದಿತ್ತು ನಾನು ಓದಿದಾಗ, ನಾನು 10th ಬಂದಾಗ. ಇವರು ಫಸ್ಟ್ ನಂದು ಚೆಕ್ ಮಾಡಿದ್ದಾರೆ, ನನ್ನ ರಿಸಲ್ಟು. ಆ್ಯಂಡ್ ನಾನು ಎಲ್ಲೋ ಮತ್ತೆ ಯಾವುದೋ ಕಾನ್ಸರ್ಟ್ ಎಲ್ಲೋ ಇದ್ದೀನಿ, ನಮ್ಮ ಲ್ಯಾಂಡ್ಲೈನಿಗೆ ಫೋನ್ ಮಾಡಿಬಿಟ್ಟು ಹಿ ಹ್ಯಾಸ್ ಟೋಲ್ಡ್ ಮೈ ಫಾದರ್, ನಿನ್ನ ಮಗಳು ಒಳ್ಳೆ ಮಾರ್ಕ್ಸ್ ತೆಗೆದಾಳೆ, ಶಿ ಹ್ಯಾಸ್ ಸ್ಕೋರ್ಡ್ ಮೋರ್ ದ್ಯಾನ್ 85%. ಎಷ್ಟು ಪರ್ಸೆಂಟ್ ಬಂದಿತ್ತು? ನನಗೆ 85 ಪಾಯಿಂಟ್ ಸಮಥಿಂಗ್ ಏನೋ, 86 ಆ ಥರ ಏನೋ ಬಂದಿತ್ತು. ವಂಡರ್ಫುಲ್. ಅಂತ ಮೇಷ್ಟ್ರುಗಳ ಭದ್ರವಾದ ಅಡಿಪಾಯನೇ ಬಹುಶಃ. ಆ್ಯಕ್ಚುಲಿ ಎಸ್, ಅವರೆಲ್ಲ ಒಂಥರ ದೇ ಮೇಡ್ ಶ್ಯೂರ್ ದೇ ಪ್ರೊಟೆಕ್ಟೆಡ್ ಮೈ ಇಂಟ್ರೆಸ್ಟ್. ನಂದು ಎಲ್ಲಾವುದು ಚೆನ್ನಾಗಿರ್ಲಿ, ಜೀವನದ ಸರ್ವಾಂಗಗಳು ಚೆನ್ನಾಗಿರ್ಲಿ ಅನ್ನೋ ತರ ಅವರು. ಆಕ್ಚುಲಿ ಸೋ ಬ್ಲೆಸ್ಡ್. ಕಾಲೇಜಲ್ಲಿ ಹೇಗಿದ್ರಿ? ಕಾಲೇಜ್ ದಿವಸಗಳು ಹೇಗಿತ್ತು? ಕಾಲೇಜಲ್ಲಿ ಇದೊಂದು ಇನ್ಸಿಡೆಂಟ್ ಹೇಳಲೇಬೇಕು. ನನಗೆ ತುಂಬಾ ಲಾಜಿಕ್ ಓದಬೇಕು ಅಂತ ತುಂಬಾ ಆಸೆ ಇತ್ತು. ದೋ ಐ ಗಾಟ್ MES ನಲ್ಲಿ ನನಗೆ ಸೈನ್ಸ್ಗೆ ಸಿಕ್ತು. ಅದೇ ಕಲ್ಚರಲ್ ಕೋಟಾ ಅದು ಇದು ಹೇಳ್ತಾರಲ್ಲ, ಅಂದ್ರೆ ಅಲ್ಲೆಲ್ಲ 98% ತೆಗಿದರೆ ಸೈನ್ಸ್ ಕೊಡೋದೇ ಇಲ್ಲ. ಬಟ್ ಐ ಸ್ಟಿಲ್ ಗಾಟ್. ಬಟ್ ನಮ್ಮ ತಂದೆ ಹೇಳ್ತಾನೆ ಇದ್ದಾರೆ ಸೈನ್ಸ್ ತಗೋ ಅಂತ. ನಾನು ಸ್ವಲ್ಪ ಅಲ್ಲಿ ಐ ಬಿಕೇಮ್ ವೆರಿ ಅಡಮೆಂಟ್, ನಾನು ಲಾಜಿಕ್ ಓದಲೇಬೇಕು, ನಾನು ಆರ್ಟ್ಸೇ ತೊಗೊಳೋದು ಅಂತ. ಸೊ ಐ ಟುಕ್ ಅಪ್ ಆರ್ಟ್ಸ್ ಆ್ಯಂಡ್ ಹಿಸ್ಟ್ರಿ, ಎಕನಾಮಿಕ್ಸ್, ಲಾಜಿಕ್, ಸೋಷಿಯಾಲಜಿ. ನಂಗೆ ಲಾಜಿಕ್ ಬಿಕೇಮ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ಎಲ್ಲ ಅದರಲ್ಲಿ ಔಟ್ ಬರ್ತಾಯಿತ್ತು ನನಗೆ. ಅಂದರೆ ನನಗೆ ಅಲ್ಲಿ ಅಂದರೆ ಬುಕ್ಸ್ ಒಂದು ಬಾಲನ್ನು ಇವ್ರದ್ದೆಲ್ಲ ಇತ್ತು. ಅಂದರೆ ವಾಟ್ ಐ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ವಾಸ್, ನಮ್ಮ ಲೈಫ್ನಲ್ಲಿ ನಾವು ಎಷ್ಟು ವಿಷಯಗಳನ್ನು ಹೇಗೆಗೋ ನೋಡ್ತೀವಿ, ಬಟ್ ಲಾಜಿಕಲಿ ನೋಡೋಕ್ಕೆ ಶುರು ಮಾಡಿದ್ರೆ ಇಟ್ ಚೇಂಜ್ಡ್ ನನ್ನ ಪರ್ಸ್ಪೆಕ್ಟಿವೇ ಚೇಂಜ್ ಮಾಡಿಬಿಡ್ತು. ಎಲ್ಲ ಆಯಿತು. ಒಂದು ಸತಿ ಏನಾಗಿದೆ, ಹೀಗೆ ರಿಹರ್ಸಲ್ ಅಂತ ನಾನು ಆಡಿಟೋರಿಯಮಲ್ಲಿದ್ದೀನಿ. ನಮ್ಮ ಕ್ಲಾಸ್ ಟೀಚರು ಪಾಪ ಲಾಜಿಕ್ ಟೀಚರು ವೇರ್ ಇಸ್ ರಮ್ಯಾ ಅಂತ ಕೇಳಿದ್ದಾರೆ. ಮ್ಯಾಮ್ ಶೀ ಈಸ್ ಇನ್ ದ ಆಡಿಟೋರಿಯಂ ರಿಹರ್ಸಲ್ಗೆ ಅಂತ ಒಂದು ಹುಡುಗಿನ ಕಳಿಸಿದ್ದಾರೆ, ಹೋಗಿ ಕರ್ಕೊಂಡು ಬಾ ಅವಳನ್ನ ಅಂತ. ಅಲ್ಲಿ ನೋಡಿದ್ರೆ ನಾನಿಲ್ಲ, ಕೆಳಗಡೆ ಕ್ಯಾಂಟೀನಲ್ಲಿ ಮಸಾಲೆ ದೋಸೆ ತಿಂದೆ. ಅಂದರೆ ಅಲ್ಲೂ ಹಾಗೆ ನಮ್ದೆಲ್ಲ ಸೀನಿಯರ್ಸು ಇಡೀ ಮ್ಯೂಸಿಕ್ ಟೀಮಲ್ಲಿ, ನಾನೊಬ್ಳು PUC ಇಂದ. ಸೊ ಕೆಳಗಡೆ ಮಸಾಲೆ ದೋಸೆ ತಿಂತಾ ಇದ್ದೀನಿ. ಆ ಆಡಿಟೋರಿಯಂ ನೋಡ್ಕೊಳ್ಳೋರು ಹೇಳಿದ್ರಂತೆ, ಇಲ್ಲ ಕೆಳಗಡೆ ಇದ್ದಾಳೆ, ಕ್ಯಾಂಟೀನ್ಗೆ ಹೋಗಿ ಮಸಾಲೆ ದೋಸೆ ತಿಂತಾಳೆ. ಅವಳು ಹಾಗೆ ಬಂದ್ಬಿಟ್ಟು ಹೇಳ್ಬಿಟ್ಟಿದ್ದಾಳೆ ಅವಳು ಕ್ಲಾಸ್ಗೆ. ದೆನ್ ಶಿ ಆಸ್ ಮೀ ಟು ಕಮ್ ಟು ದ ಸ್ಟಾಫ್ ರೂಮ್. ಹೋದೆ, ನಿಮ್ಮ ಅಮ್ಮನ ಕರ್ಕೊಂಡು ಬಾ ಅಂತ. ಐ ಟುಕ್ ಮೈ ಮದರ್. ನೆಕ್ಸ್ಟ್ ಡೇ ನಾನು ಅಮ್ಮಂಗೆ ಅಭ್ಯಾಸ ಆಗೋಗ್ಬಿಟ್ಟಿತ್ತು, ಕಾಲೇಜಿಗೆ ಬಂದು ಯಾರು ಇವಳ್ದೇನೋ ಇರುತ್ತೆ ಕರೆದಿದ್ದಾರೆ ಅಂತ. ದೆನ್ ಶಿ ಕೇಮ್ ಅಂಡ್ ಫಸ್ಟ್ ಥಿಂಗ್ ಶಿ ಟೋಲ್ಡ್ ವಾಸ್, ನಿಮ್ಮ ಮಗಳು ಫೇಲ್ ಆಗ್ತಾರ್ರಿ ಅಷ್ಟೇ ಅಂತಂದ್ರೆ. ರಮ್ಯಾ ವಶಿಷ್ಠ ಅವರ ನೂತನ ಪ್ರಯತ್ನ ವಿಭೂತಿ, ಸಂಗೀತ ಹಾಗೂ ನೃತ್ಯ ರೂಪಕದ ವಿನೂತನ ಕಾರ್ಯಕ್ರಮ. ಇದೇ ಮಾರ್ಚ್ 27ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ನಡೀತಾ ಇದೆ. ಟಿಕೆಟ್ಗಳಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರುವ ಬುಕ್ ಮೈ ಶೋವಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿ. ಈ ರೋಟ ನನಗೋಸ್ಕರ ಎಕ್ಸ್ಟ್ರಾ ಎಪಿಸೋಡ್ ಬರೆದ್ಬಿಟ್ಟು ಕಾಲೇಜು ತರಂಗಾಲಿ ದತ್ತಣ್ಣನ ಜೊತೆ ಆಕ್ಟ್ ಮಾಡ್ಸಿದ್ರು. ಸೊ ನಿಮ್ಮ ಫಸ್ಟ್ ವೆರಿ ಫಸ್ಟ್ ಧಾರಾವಾಹಿ. ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಓವರ್ ನೈಟ್ ಸ್ಟಾರ್, ಎಲ್ಲ ಕಡೆ ಮನೆ ಮಾತಾಗ್ಬಿಟ್ಟು.